ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗೆಲ್ಲ ಕಸದಿಂದ ರಸ ತೆಗಿಯೋಂಥ ಕಾಲ ಫ್ರೆಂಡ್ಸ್. ಹಂಗಾಗಿ ಇದು ವೇಸ್ಟ್ ಬಟ್ಟೆಗಳು. ಹಾಗಾಗಿ ಇದನ್ನೆಲ್ಲ ವೇಸ್ಟಾಗಿ ಇವಾಗ ಸ್ಟಿಚಿಂಗ್ ಮಾಡಿ ಮಾಡಿ ಬಿಸಾಕಿರ್ತೀವಿ, ಸೈಡಲ್ಲಿ ಇಟ್ಟಿರ್ತೀವಿ. ಆ ಥರದ್ರಲ್ಲಿ ಏನಾದರೂ ಒಂದು ಮಾಡೋಣ ಅಂತ ತೊಗೊಂಡಿದ್ದೀನಿ. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸುಮ್ಮನೆ ಇದರಲ್ಲೇ ಸುಮಾರು ಮಾಡ್ಬೋದು. ಅದರಲ್ಲಿ ಇದು ನಾನು ಫಸ್ಟ್ಗೆ ತೋರಿಸ್ತಾ ಇದ್ದೀನಿ. ಇವಾಗ ಒಂದಷ್ಟು ಬ್ಲೌಸ್ಗಳು, ಲಂಗ ಬ್ಲೌಸು ಏನೇನೋ ಹೊಲಿತಾ ಇರ್ತೀವಿ, ವೇಸ್ಟ್ ಒಂದು ಇಷ್ಟೆಲ್ಲ ಪೀಸ್ಗಳು ಉಳ್ಕೊತಿರುತ್ತೆ. ಅದನ್ನೆಲ್ಲ ಸೈಡ್ಗೆ ಹಾಕಿ ಇಟ್ಟಿರ್ತೀನಿ. ನಾನು ಸಖತ್ ಚಿಕ್ಕ ಚಿಕ್ಕ ಪೀಸ್ನ ಬಿಸಾಕ್ಬಿಡ್ತೀನಿ, ದೊಡ್ಡ ದೊಡ್ಡ ಪೀಸೆಲ್ಲ ಹಾಗೆ ಇಟ್ಟಿರ್ತೀನಿ. ಹಾಗೆ ಇದರಲ್ಲೇ ಒಂದು ಬಿಸ್ನೆಸ್ನು ಮಾಡ್ಕೊಂಬಿಡ್ಬೋದು ನೀವು. ಈ ಥರ ಚಿಕ್ಕ ಚಿಕ್ಕ ಪೀಸನ್ನೇ ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡಿ ಯಾವ ರೀತಿ ಇದನ್ನು ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ನಾನು ದೊಡ್ಡ ದೊಡ್ಡ ಪೀಸ್ಗಳನ್ನ ತೊಗೊಂಡು ಸ್ವಲ್ಪ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಚೀಲದಲ್ಲಿ ಹಾಕಿ ತುಂಬಿಟ್ಟಿದ್ನಲ್ವಾ. ಕೆಲವೊಂದು ಇದು ಮೇಲ್ಗಡೆ ಪೀಸಿಗೆ ಬರುತ್ತೆ, ಚೆನ್ನಾಗಿರೋದು, ಈ ಥರ ಬಾರ್ಡರ್ ಇರೋದೆಲ್ಲ. ಕೆಲವೊಂದು ಒಳಗಡೆ ಲೈನಿಂಗ್ ಕೊಡೋಕ್ಬೇಕಾಗುತ್ತೆ. ಹಾಗಾಗಿ ಇದನ್ನು ನೋಡಿ ಸುಮಾರು ಪೀಸ್ಗಳು ತೊಗೊಂಡಿದ್ದೀನಿ. ಇದರಲ್ಲಿ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ, ಹೊಲ್ದಾದ್ಮೇಲೆ ಗೊತ್ತಾಗುತ್ತೆ. ಫಸ್ಟ್ಗೆ ನಾನು ಯಾವ ರೀತಿ ಹೊಲಿಯೋದು ಏನು ಅಂತ ತೋರಿಸ್ತೀನಿ. ಫಸ್ಟ್ಗೆ ನಾನು ಒಂದು ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ಇದು ಬಂದುಬಿಟ್ಟು ಕ್ಯಾನ್ವಾಸ್. ಏನಕ್ಕಪ್ಪ ಈ ಥರ ಕ್ಯಾನ್ವಾಸ್ ಎಲ್ಲ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ, ಫಸ್ಟ್ಗೆ ನಾನು ಒಂದು ಅಳತೆ ತೊಗೊಂಡು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಏನು ಹೊಲಿಯೋಕ್ಕೆ ಅಂತ ನಿಮಗೆ ತೋರಿಸ್ತೀನಿ. ಈ ಥರ ನೋಡಿ, ಇಲ್ಲಿ ಈ ಥರ ಒಂದು ಬ್ಯಾಗ್ ಹೊಲಿಯೋಣ ಅಂತ ತೊಗೊಂಡಿದ್ದೀನಿ. ಇದು ಒಂದು ಪರ್ಸು ಬ್ಯಾಗ್, ಏನಾದರೂ ಇಟ್ಕೊಂಡು ಹೊರಗಡೆ ಹೋಗೋದಕ್ಕೆ ಯೂಸ್ ಆಗುವಂಥ ಬ್ಯಾಗ್ ಇದು. ಈ ಥರ ಜಿಪ್ಪೆಲ್ಲ ಹಾಕಿ ನೀಟಾಗಿ ಹೊಲ್ಕೊಂಡ್ರೆ ನೀವು ರೆಡಿಮೇಡ್ ಬ್ಯಾಗಿಂತನೂ ಸೂಪರಾಗಿರುತ್ತೆ ನೋಡಿ. ಈ ರೀತಿ ಬರುತ್ತೆ. ಆಲ್ರೆಡಿ ನಾನು ಇದು ಹೊಲ್ದಿರೋದು. ಇವಾಗ ಇದನ್ನು ಯಾವ ರೀತಿ ಹೊಲಿಯೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಇದೆಲ್ಲ ವೇಸ್ಟ್ ಬಟ್ಟೆಯಲ್ಲೇ ಹೊಲಿಯುವಂಥದ್ದು. ಇದಕ್ಕೇನು ದೊಡ್ಡ ದೊಡ್ಡದಾಗಿ ಬೇಕಿಲ್ಲ. ಇದು ಒಂದೇ ಕಲರ್ ಪೀಸ್ ಇದ್ದರೂ ಸರಿ, ಇವಾಗ 2 ಕಲರ್ ಪೀಸ್ ಇದ್ರೂ ಅಡ್ಜಸ್ಟ್ ಮಾಡುವಲ್ಲದ್ರೆ ಅದು ಒಂದು ಬ್ಯಾಗೇ ಆಗುತ್ತೆ. ಇದನ್ನೇ ನಾವು ಹೊರಗಡೆ ತೊಗೋತೀವಿ ಅಂದರೆ 200-300 ರೂಪಾಯಿ ಕೊಟ್ಟು ತೊಗೋತೀವಿ. ಇವಾಗ ನಾವು ಈ ಥರ ಪೀಸ್ ಇದ್ದಾಗ ಹೊಲ್ದ್ಬಿಟ್ಟು ಜಿಪ್ಪು ಒಂದು 2-3 ನೀವು ಎಷ್ಟು ಜಿಪ್ ಹಾಕ್ತೀರ ಅಷ್ಟು. ಇಲ್ಲೊಂದು ಜಿಪ್ ಬರುತ್ತೆ, ನಾನು ಇಲ್ಲಿ ಒಳಗಡೆ ಹಾಕಿದ್ದೀನಿ. ಅದನ್ನು ನಾನು ಈಚೆ ಹಾಕಿ ತೋರಿಸ್ತೀನಿ ನೋಡಿ. ಈ ಕಡೆ ಒಂದು, ಈ ಕಡೆ ಒಂದು ಹಾಕಿದ್ದೀನಿ. ಇದನ್ನು ನಾನು ಇಲ್ಲೇ ಹಾಕ್ತೀನಿ, ಇಲ್ಲಿ ಮೇಲೆ ಬರೋ ಥರ ಹಾಕಿ ಸ್ಟಿಚ್ ಮಾಡೋಣ ಅಂತ. ಒಳಗಡೆ ಹಾಕೋದು ಬೇಡ, ಇಲ್ಲೇ ಹಾಕಿದ್ರೆ ಹಿಂಗೆ ಜಿಪ್ ತೆಗೆದ್ಬಿಟ್ಟು ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲೇ ಜಿಪ್ ಹಾಕ್ಬಿಟ್ರೆ ಇಲ್ಲೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿ 2 ಜಿಪ್ ಬರುತ್ತೆ. ಇಲ್ಲಿ ಒಂದು 3 ಜಿಪ್ ತೊಗೊಂಡ್ರೆ ಸಾಕು. ಇದಕ್ಕೆ ಇನ್ನೇನು ಬೇಡ, 3 ಜಿಪ್ ಬೇಕು. ನೀವು ಬೇಕು ಅಂದರೆ ಒಳಗಡೆಗೆ ಈ ಥರದ್ದು ಸೀರೆ ಒಳಗಡೆ ಇರುತ್ತಲ್ಲ ಬಟ್ಟೆ, ಇದನ್ನ ಹಾಕ್ಕೋಬೋದು. ಇದು ಹಾಕ್ಕೊಂಡು ಒಂಥರ ಮೆತ್ತಗೆ ಚೆನ್ನಾಗಿರುತ್ತೆ. ನಾನು ಇದು ವೇಸ್ಟ್ ಉಳಿದಿತ್ತಲ್ಲ ಅಂತ ತೋರಿಸ್ತಾ ಇದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲದಾದ್ರೆ ಇದು ಬೇಕೇ ಬೇಕು ಅಂತೇನಿಲ್ಲ. ಅದ್ರ ಜೊತೆಗೆ ಲೈನಿಂಗ್ ಬಟ್ಟೆ ಬೇಕು. ಮಾಮೂಲಿ ಉಳಿದಿರೋ ಲೈನಿಂಗ್ ಪೀಸ್ಗಳಿರುತ್ತಲ್ಲ, ನಾನು ಆಲ್ರೆಡಿ ಇಲ್ಲೊಂದಷ್ಟು ತೊಗೊಂಡಿದ್ದೀನಿ ನೋಡಿ. ಇದೆಲ್ಲ ಉಳಿದಿರೋ ಲೈನಿಂಗ್ ಪೀಸ್ಗಳು ಒಳಗಡೆಗಲ್ವ, ಅದೇನು ಕಾಣಿಸಲ್ಲ. ಒಳಗಡೆಗೆ ಹಾಕಿ ಸ್ಟಿಚಿಂಗ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಈ ಥರ ಬ್ಯಾಗ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ನಾನು ಇದಕ್ಕೆ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಇದು ಕೆಳಗಡೆ ಬರುತ್ತೆ ಪೀಸ್, ಇದು ಕೆಳಗಡೆ ಬರೋ ಪೀಸ್ ಇದು. ಇದು ಉದ್ದ ಬಂದುಬಿಟ್ಟು ನೋಡಿ, ಇಲ್ಲಿಂದ ಹೀಗೆ ಉದ್ದ ಬಂದುಬಿಟ್ಟು 14 ಇಂಚಿದೆ. ನಾನು ಆಲ್ರೆಡಿ ಎಲ್ಲ ಬರೆದಿಟ್ಕೊಂಡಿದ್ದೀನಿ. ಹಿಂಗೆ ಅಗಲ ಬಂದುಬಿಟ್ಟು 6 ಇಂಚಿದೆ. ಇಲ್ಲೂ 14 ಇಂಚು, ಇಲ್ಲೂ 14 ಇಂಚು, ಇಲ್ಲೂ 6 ಇಂಚು, ಇಲ್ಲೂ 6 ಇಂಚು. ಇದು ಕೆಳಗಡೆಗೆ ಈ ಥರ ಬರುತ್ತೆ, ಕೆಳಗಡೆಗೆ ಬರೋವಂಥ ಪೀಸ್ ಇದು. ಓಕೆನಾ. ಇದ್ರ ಅಳತೆ ಇಟ್ಕೊಂಡು ನಾನು ಬಟ್ಟೆನ ಕಟ್ ಮಾಡ್ಕೊತೀನಿ. ಈಸಿಯಾಗಲಿ ಅಂತ ನಾನು ತೋರಿಸೋದಕ್ಕೂ ಗೊತ್ತಾಗಲಿ ಅಂದ್ಬಿಟ್ಟು ಕಟ್ಟಿಂಗ್ ಮಾಡಿಟ್ಕೊಂಡಿದ್ದೀನಿ. ಇದಾಯಿತು. ಇದು ಕೆಳಗಡೆ ಪೀಸು. ಇದು ಮೇಲ್ಗಡೆ ಪೀಸ್ ಬರುತ್ತೆ. ಇಲ್ಲಿ ಜಿಪ್ಪು ಬರುತ್ತೆ. ಇಲ್ಲಿ ಈ ಥರ ಮಧ್ಯೆ ಫೋಲ್ಡ್ ಮಾಡಿ ನಾವಿಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಕಟ್ ಮಾಡ್ಕೋತೀವಿ ಅಂದರೆ ಇದಕ್ಕೆ ಇನ್ನೂ ಒಂದು ಇಂಚ್ ಆ್ಯಡ್ ಮಾಡ್ಕೋಬೇಕು, 2 ಇಂಚ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಸ್ಟಿಚಿಂಗ್ ಮಾಡಿದಾಗ ಅದು ಹೋಗುತ್ತೆ. ನಾನು ಕಟ್ಟಿಂಗ್ ಮಾಡಿದಾಗ ತೋರಿಸ್ತೀನಿ ಇಲ್ಲಿ. ಯಾಕೆಂದರೆ ಇಲ್ಲಿ ಜಿಪ್ ಹಾಕ್ತೀವಲ್ಲ, ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಹಂಗಾಗಿ ಇದು ಮೇಲ್ಗಡೆ ಬರುವಂಥ ಪೀಸು. ಇದು ಬಂದುಬಿಟ್ಟು ಇದು 11 ಇಂಚಿದೆ. ಹಿಂಗೆ 11 ಇಂಚಿದೆ. ಹಿಂಗೆ 7 ಇಂಚಿದೆ. ಹಿಂಗೆ 7 ಇಂಚ್ ಇರೋದನ್ನ ಜಾಸ್ತಿ ತೊಗೋಬೇಕಾಗಿತ್ತು. 9 ಇಂಚ್ ತೊಗೋಬೇಕು. ಯಾಕೆಂದರೆ ಇಲ್ಲಿ ಮಧ್ಯೆ ಜಿಪ್ಪು ಬರುತ್ತೆ, 2 ಕಡೆಯೂ ಸ್ಟಿಚಿಂಗ್ ಹೋಗೋದ್ರಿಂದ, ನಾವು ಇಲ್ಲಿ ಕಟ್ಟಿಂಗ್ ಮಾಡಿ ಹೋಗೋದ್ರಿಂದ 9 ಇಂಚ್ ತೊಗೋಬೇಕಾಗುತ್ತೆ. ಇದು 11 ಇಂಚಿದೆ. ಓಕೆನಾ. ನಾನು ಕಟ್ಟಿಂಗ್ ಮಾಡಬೇಕಾದ್ರೆ ಇನ್ನೂ ಒಂದು ಸಲ ಹೇಳ್ತೀನಿ. ಮತ್ತು ಇದು ಸೈಡಿಗೆ ಬರುವಂಥ ಪೀಸ್ ಇದು. 2 ಕಡೆಯೂ ಈ ಕಡೆಯೂ ಬರುತ್ತಲ್ಲ, ಈ ಪೀಸ್ ಇದು. ಇದು ಬಂದುಬಿಟ್ಟು ಅಕ್ಕಪಕ್ಕ ಬರುವಂಥ ಪೀಸ್ ಇದು. ಅಗಲ ಬಂತು 7 ಇಂಚಿದೆ. ಉದ್ದ ಬಂದ್ಬಿಟ್ಟು 6.5 ಇಂಚಿದೆ. ಇದು ಅಷ್ಟೇ. ಅಗಲ ಪರವಾಗಿಲ್ಲ, ಅಗಲ ಅಷ್ಟೇ ಇರಲಿ. ಉದ್ದ ಬಂದುಬಿಟ್ಟು ಜಾಸ್ತಿ ತೊಗೋಬೇಕು. ಇಲ್ಲಿ ನಮಗೆ ಜಿಪ್ಪು ಬರುತ್ತೆ. ಈ ರೀತಿ ಇಲ್ಲಿ ಕಟ್ ಮಾಡಿಕೊಂಡು ನಾವು ಇಲ್ಲಿ ಜಿಪ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಪೀಸ್ನ ಫೋಲ್ಡ್ ಮಾಡಿ ಇಲ್ಲಿ ಜಿಪ್ಪು ಬರುತ್ತೆ. ಹಾಗಾಗಿ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಅದೊಂದು ನೆನಪಿನಲ್ಲಿ ಇಟ್ಕೊಳ್ಳಿ. ಉದ್ದ ಬಂದುಬಿಟ್ಟು 6.5 ಇರೋದನ್ನ 7.5 ತೊಗೋಬೇಕು. ಇದು ಅಗಲ ಅಷ್ಟೇ ಇರಲಿ, 7 ಇಂಚೇ ಇರಲಿ. ಇದಿಷ್ಟು ಮರ್ತಿರೋದ್ರಿಂದ ಹೇಳಿದೆ. ಈ ರೀತಿ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ದಾರಕ್ಕೆ, ಅದೇ ದಾರ ಈ ಥರ
ಆ ಕಡೆ ಒಂದು ಈ ಕಡೆ ಒಂದು ದಾರಕ್ಕೆ ಸುಮ್ಮನೆ ತೋರ್ಸೋಕ್ಕೆ ಈ ಥರ ಹಾಕ್ಕೊಳ್ಳೋಕ್ಕೆ. ಅದು ಇಲ್ಲಿದೆಯಲ್ಲ ಈ ದಾರಕ್ಕೆ ಪಟ್ಟಿನ ಇದಕ್ಕೇನು ಯಾವುದಾದ್ರೂ ಕೊಡಬೇಕು, ಅದೇ ಬೇಕು ಅಂತೇನಿಲ್ಲ. ಈ ಥರ ಹಾಕ್ಕೊಳ್ಳೋಕ್ಕೆ ಈ ಥರ ಪಟ್ಟಿಗೆ ಒಂದು ದಾರ ಬೇಕು. ಅದಕ್ಕೆ ಇದು ಸುಮ್ಮನೆ ತೋರ್ಸೋಕ್ಕೆ ಅಂತ 2 ಕಟ್ ಮಾಡ್ಕೊಂಡಿದ್ದೀನಿ. 2 ಕಡೆ ಒಂದೊಂದು ಬರುತ್ತೆ. ಈ ರೀತಿ ಇದನ್ನು ರೆಡಿ ಮಾಡ್ಕೋಬೇಕು. ಇವಾಗ ಇದೇ ಅಳತೆಗೆ ನಾನು ಇದೆಲ್ಲನೂ ಕಟ್ ಮಾಡಿ ರೆಡಿ ಮಾಡ್ಕೊತೀನಿ. ಒಂದೊಂದು ಪೀಸನ್ನು ಇವಾಗ ಯಾವ್ಯಾವ್ದು ಜಾಸ್ತಿ ಇದೆ ಅದು ತೊಗೋತೀನಿ. ಕಮ್ಮಿ ಇರೋದನ್ನು 2 ಕಲರ್ ಮ್ಯಾಚ್ ಮಾಡಿ ಹಾಕೋತೀನಿ. ಆ ಥರ ಮಾಡಬೇಕು. ಇವಾಗ ಈ ಥರ ಇದೆಯಲ್ಲ, ಇವಾಗ ಏನಿಲ್ಲ, ದೊಡ್ಡ ಪೀಸ್ ಎಷ್ಟಿದೆ ಆ ಥರ. ಇವಾಗ ನಾನು ಹೇಳ್ದಂಗೆ ಜಿಪ್ಪುಗೆ 1 ಇಂಚು ಜಾಸ್ತಿ ಬೇಕಲ್ವ, ಅದನ್ನು ಜಾಸ್ತಿ ತೊಗೋತೀನಿ. ಇಲ್ಲ ಅಂದರೆ ಈ ಥರ ಕಟ್ ಮಾಡ್ಕೊಂಬಿಟ್ಟು ಇದು ಮಧ್ಯ ಬರೋ ಥರ ಮಾಡ್ಕೊಬೋದು. ಇದು ಏನಿದೆ ನಮಗೆ ಮಧ್ಯ ಬರೋ ಥರ ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ಇಲ್ಲಿ ಕಟ್ ಮಾಡಿಕೊಂಡ್ರೆ ನಮಗೆ ಮಧ್ಯ ಬರುತ್ತೆ. ಇಲ್ಲಿ ಜಾಯಿಂಟಿಂಗ್ ಬರುತ್ತಲ್ಲ, ಡಿಸೈನ್ ಬರುತ್ತೆ. ಓಕೆನಾ? ನೋಡಿ ಆಲ್ರೆಡಿ ಇಲ್ಲಿ ಜಿಪ್ಪಿಗೆ ಜಾಗ ಬಿಟ್ಬಿಟ್ಟೆ ಕಟ್ ಮಾಡ್ಕೊತೀನಿ. ನೋಡಿ ಇದು ಎಷ್ಟಿದೆ ಹೀಗೆ ಕಟ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಫ್ರೆಂಡ್ಸ್. ಇವಾಗ ಈ ರೀತಿ ಕಟ್ ಮಾಡ್ಕೊತೀನಿ. ಇದೇನಕ್ಕಪ್ಪ ಅಂದರೆ ಅದೇ ಮೇಲ್ಗಡೆಗೆ ಇಲ್ಲಿ ಈ ಕಡೆ ಜಿಪ್ ಬರುತ್ತೆ, ಈ ಕಡೆ ಇದನ್ನೇ ಬೇಕಂದರೆ ನೀವು ಒಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಈಗೇನು ಟೈಲರ್ ಅಂಗಡಿಗಳೆಲ್ಲ ಒಂಚೂರು ವೇಸ್ಟ್ ಪೀಸ್ಗಳಿದ್ರೆ ಕೊಡಿ ಅಂದರೆ ಕೊಡ್ತಾರೆ. ಇಲ್ಲ ನೀವು ಒಂದಷ್ಟು ಬ್ಲೌಸ್ ಪೀಸು, ಇಲ್ಲಾಂದರೆ ಇದು ರಾಮಚಂದ್ರಪುರದಲ್ಲಿ ಸಿಗುತ್ತೆ ವೇಸ್ಟ್ ಪೀಸ್ಗಳು, ಅದರಲ್ಲಿ ಕಲರ್ದು ನೋಡಿ ಕಡಿಮೆಗೆ ಹುಡುಕಿ ತೊಗೊಬಂದು ಈ ಥರ ಮಾಡಿ ನೀವು ಬಿಸ್ನೆಸ್ಸನ್ನೇ ಮಾಡ್ಕೋಬೋದು. ಮನೆಯಲ್ಲೇ ಮಾಡುವಂಥ ಬಿಸ್ನೆಸ್ಗಳಲ್ಲಿ ಇದು ಒಂದು. ಆಯಿತಾ? ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದುಬಿಟ್ಟು ಈ ಕಡೆ ಕಟ್ ಮಾಡ್ಕೊತೀನಿ. ಇದು ಬಟ್ಟೆ ಜಾಸ್ತಿ ಇರೋದ್ರಿಂದ ಇದು ಯೂಸ್ ಮಾಡ್ಕೊತೀನಿ. ಕಮ್ಮಿ ಇದ್ದರೆ ಬೇರೆದೇ ಯೂಸ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಈಗ ದೊಡ್ಡ ಪೀಸ್ ಇದೆಯಲ್ಲ, ದೊಡ್ಡ ಪೀಸ್ಗೆ ಇದು ಕೆಳಗಡೆ ಬರುತ್ತೆ. ನಾನು ಏನು ಮಾಡ್ತೀನಿ, ಈ ಕಡೆ ತಗೋತೀನಿ. ಯಾಕಂದರೆ ಪ್ಲೇನ್ ಬರಲಿ, ಜಾಸ್ತಿ ಬೇಡ ಅಂತ. ಓಕೆನಾ? ಯಾಕಂದರೆ ಇದು ಬಾರ್ಡ್ರ್ ಸೈಡ್ಗೆ ಹೋಗುತ್ತೆ. ಅದಿದ್ರೂ ಪರವಾಗಿಲ್ಲ, ಅದು ಒಂದು ಡಿಸೈನೇ. ಈಗೆಲ್ಲ ಹೆಂಗೆ ನಾವು ಹೊಲಿತೀವಿ ಅದೇ ಡಿಸೈನು. ಈಗೇನು ಹೀಗೆ ಇರಬೇಕು ಹಾಗೇ ಇರಬೇಕು ಅಂತ ಏನಿಲ್ಲ. ನಾವು ಹೇಗೆ ಸ್ಟಿಚ್ ಮಾಡ್ತೀವೋ ಅದೇ ಒಂದು ಡಿಸೈನು ಅಷ್ಟೇ. ಹೀಗೆ ಒಂದು ಪಿನ್ ಹಾಕೋತೀನಿ. ಈ ರೀತಿ ಇದಕ್ಕೆ ಲೈನಿಂಗ್ ಬಟ್ಟೆನೂ ಕಟ್ ಮಾಡ್ಕೋಬೇಕು ಇದೇ ಅಳತೆಗೆ. ನಾನು ಹೇಳ್ದಂಗೆ ಬ್ರೆಡ್ ಥರದ್ದು ಐತಲ್ಲ, ಅದನ್ನು ಹಾಕಿದ್ರೆ ಒಂಥರ ಮೆತ್ತಗೆ ಬರ್ಸು ಚೆನ್ನಾಗಿರುತ್ತೆ. ಅಂದರೆ ಒಳಗಡೆಗೆ ಹಾಕಿದ್ರೆ ನೀಟಾಗಿರುತ್ತೆ. ಈಗ ಇದಾಯಿತು. ಇದು ಬೇಕಾದರೆ ಬೆಲ್ಟ್ಗೆ ಇಟ್ಕೊಳ್ಳೋಣ, ದಾರಕ್ಕೆ ಚೆನ್ನಾಗಿರುತ್ತೆ. ಈಗ ಬಂದುಬಿಟ್ಟು ಇದಕ್ಕೆ ಕಟ್ ಮಾಡ್ಕೊಳ್ಳೋಣ. ಹೇಳ್ದಂಗೆ ಇದಕ್ಕೆ ಅಗಲ ಬಂದ್ಬಿಟ್ಟು ಅಷ್ಟೇ ಇರಲಿ, ಉದ್ದ ಮಾತ್ರ 1-2 ಇಂಚು ಜಾಸ್ತಿ ತಗೊಳ್ಳೋಣ. ಅಗಲ ಇಷ್ಟೇ ಇರಲಿ, ಉದ್ದ ಬಂದ್ಬಿಟ್ಟು 1 ಇಂಚ್ ಜಾಸ್ತಿನೇ ಬೇಕು. ನಾನು ಹೇಳ್ದಾಗೆ ಅದು ಸ್ವಲ್ಪ ಮೇಲ್ಗಡೆ ನಾವು ಇದು ಮಾಡ್ತೀವಲ್ಲ, ಜಿಪ್ ಹಾಕ್ತೀವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಬೇಕು. ಓಕೆನಾ? ಈ ರೀತಿ 2 ಕಟ್ ಮಾಡ್ಕೊತೀವಿ. ಫ್ರೆಂಡ್ಸ್, ಇವಾಗ ಇದು ಸ್ಟಿಚಿಂಗ್ ಮಾಡೋಣ. ಹೇಗೆ ಸ್ಟಿಚಿಂಗ್ ಮಾಡೋ ಅಂತ ಮೊದಲಿಗೆ ನಾನು ಇದು ಕೆಳಗಡೆ ಪೀಸ್ಗೆ ಸ್ಪಂಜ್ ಎಲ್ಲ ತೊಗೊಂಡಿದ್ದೀನಲ್ಲ, ಅದನ್ನ ಹಾಕಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಅದು ಬೇಕು ಅಂದರೆ ಹಾಕೋಬೋದು, ಇದ್ದರೆ ಹಾಕಿ, ಇಲ್ಲಾಂದ್ರೆ ಏನು ಲೈನಿಂಗ್ ಹಾಕಿದ್ರೂ ಸಾಕಾಗುತ್ತೆ. ಇಲ್ಲ ಕ್ಯಾನ್ವಾಸ್ ಇದ್ದರೆ ಕ್ಯಾನ್ವಾಸ್ನ ಹಾಕೋಬೋದು. ಇರೋದ್ರಲ್ಲೇ ಹಾಕ್ಕೋಬೇಕು. ಎಕ್ಸ್ಟ್ರಾ ಏನು ಇದು ಮಾಡೋದಕ್ಕೆ ಹೋಗ್ಬಾರ್ದು. ಏನು ವೇಸ್ಟ್ ಪೀಸ್ಗಳಿರುತ್ತೆ ಅದನ್ನು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನಾನು ಹಾಗೆ ಒಂದು ಅದೇ ಮ್ಯಾಚಿಂಗ್ ಇದ್ದರೆ ಹಾಕಿ, ಇಲ್ಲಾಂದ್ರೆ ಬೇರೆ ಕಲರ್ ಇದ್ದರೂ ಏನು ತೊಂದರೆ ಇಲ್ಲ. ಯಾಕಂದರೆ ಅದು ಒಳಗಡೆ ಹೋಗುತ್ತೆ, ಏನು ಮೇಲೇನು ಕಾಣಿಸಲ್ಲ. ಹಂಗಾಗಿ ನಾನು ಒಳಗಡೆ ಲೈನಿಂಗ್ ಪೀಸ್ನ ಹಾಕಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸ್ಪಂಜನ್ನ ಹಾಕಿ ಅದನ್ನು ಸ್ಟಿಚ್ ಮಾಡಿದ್ಮೇಲೆ ಆಮೇಲೆ ಲೈನಿಂಗ್ ಹಾಕಿ ಸ್ಟಿಚ್ ಮಾಡ್ಕೊತೀನಿ. ಆಮೇಲೆ ಯಾಕೆ ಎಲ್ಲ ಸ್ಪಂಜ್ ಹಾಕಿದ್ರೆ ಒಂಥರ ಮೆತ್ತಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕ್ತಾ ಇರೋದು. ಇದ್ದರೆ ಹಾಕಿ, ಇಲ್ಲಾಂದರೆ ಏನು ತೊಂದರೆ ಇಲ್ಲ, ನಡೆಯುತ್ತೆ. ಹಾಗೆ ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ಮೇಲ್ಗಡೆ ಬಂದುಬಿಟ್ಟು 1-2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಏನಕ್ಕಪ್ಪ ಅಂದರೆ ಇದು ಜಿಪ್ ಹಾಕಬೇಕಿಲ್ಲಿ. ನಾವು ಜಿಪ್ ಹಾಕೋದಕ್ಕೆ ನೀಟಾಗಿ ಅದನ್ನ ಕಟ್ ಮಾಡ್ಕೊಂಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಇದು ಇನ್ನೌಟ್ ಮಾಡ್ಕೋಬೇಕು ಫಸ್ಟ್ಗೆ. ಇದು ಇನ್ನೌಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಕೆಳಗಡೆ ಪೀಸ್ ಕಟ್ ಮಾಡಿದ್ದೀವಲ್ಲ, ಅದನ್ನು ಇನ್ನೌಟ್ ಮಾಡಿಕೊಂಡು ಮಧ್ಯೆ ನಾವು ಜಿಪ್ ಅಟ್ಯಾಚ್ ಮಾಡಬೇಕಾಗತ್ತೆ. ಹಾಗಾಗಿ ಈ ರೀತಿ ಫಸ್ಟ್ಗೆ ಸ್ಟಿಚ್ ಹಾಕ್ಕೊಂಡು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಇನ್ನೌಟ್ ಮಾಡಿ ಸ್ಟಿಚ್ ಮಾಡ್ಬೋದು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಅದೇ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಇದು ರೆಡಿ
ಆದಮೇಲೆ ನಾವು ಜಿಪ್ ಹಾಕ್ಕೋಬೇಕು. ಜಿಪ್ಗೆ ರನ್ನರ್ ಜಿಪ್ ತೊಗೊಳ್ಳಿ, ಅದಾದರೆ ನಿಮಗೆ ಇದಾಗುತ್ತೆ, ಚೆನ್ನಾಗಿರುತ್ತೆ. ಮಾಮೂಲಿ ಜಿಪ್ಗಳು ಹಾಕಿದ್ರೆ ಬ್ಯಾಗ್ಗಳಿಗೆ ಜಾಸ್ತಿ ಎಳೆದು ಏನಾಗುತ್ತೆ, ಬೇಗ ಕಿತ್ತೋಗುತ್ತೆ. ಹಾಗಾಗಿ ನೀವು ಜಿಪ್ಗಳನ್ನ ಸ್ವಲ್ಪ ಚೆನ್ನಾಗಿರೋ ಜಿಪ್ನೇ ತೊಗೊಳ್ಳಿ. ರನ್ನರ್ ಜಿಪ್ಪು ಅಂತ ಸಿಗುತ್ತೆ, ಮೀಟ್ರ್ ಲೆಕ್ಕದಲ್ಲಿ ಸಿಗುತ್ತೆ. ಅದು ಮೀಟ್ರಿಗೆ ಇಷ್ಟು ಅಂತ ಕೊಡ್ತಾರೆ, ಅದನ್ನು ತಗೊಳ್ಳಿ. ಮತ್ತು ಆಮೇಲೆ ಅದು ರನ್ನರ್ಗಳು ಸಿಗುತ್ತೆ, ಅದನ್ನಾದರೆ ಚೆನ್ನಾಗಿರುತ್ತೆ. ಆಮೇಲೆ ಕಡಿಮೆ ರೇಟಿಗೆ ಸಿಗುತ್ತೆ. ಇವು ಮಾಮೂಲಿ ಜಿಪ್ಗಳು ಏನಾಗುತ್ತೆ, ಸುಮ್ಮನೆ ಅರ್ಧ ಕಟ್ ಮಾಡ್ತೀವಿ, ವೇಸ್ಟ್ ಆಗಿಬಿಡುತ್ತೆ. ಇದು ನಮ್ಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡಿಕೊಂಡು ಇಟ್ಕೋಬೋದು, ತೊಂದರೆ ಇಲ್ಲ. ನೋಡಿ ಈ ರೀತಿ ಹಾಕಿದ್ದೀನಿ ಆಲ್ರೆಡಿ. ಸ್ವಲ್ಪ ರನ್ನರ್ ಹಾಕುವಾಗ ಒಂಚೂರು ಕಷ್ಟ ಆಗುತ್ತೆ, ಒಂದು 2-3 ಹಾಕಿದ್ರೆ ನಿಮ್ಗೆ ಆಗಲೇ ಐಡಿಯಾ ಸಿಗುತ್ತೆ ಅದು ಯಾವ ರೀತಿ ಹಾಕೋದು ಅಂತ. ಈ ರೀತಿ ಹಾಕ್ಕೊಂಡು ನೀಟಾಗಿ ಇವಾಗ ಫಸ್ಟ್ಗೆ ನಾನು ತುದಿಗೆ ಸ್ಟಿಚ್ ಮಾಡ್ಕೊತಿದ್ದೀನಿ. ಆಲ್ರೆಡಿ ನೋಟ್ ಮಾಡಿದ್ದೀನಲ್ಲ ಅಲ್ಲಿಗೆ. ಆಮೇಲೆ ಅದು ಜಿಪ್ಪನ್ನ ಒಂದು ಸ್ಟಿಚ್ ಹಾಕ್ಕೊಂಬಿಡಿ, ಯಾಕೆಂದರೆ ಅದು ಓಪನ್ ಆಗಬೇಕಾದ್ರೆ ನೀಟಾಗಿ ಕೂತ್ಕೊಳ್ಳಿ ಅಂತ. ಅಲ್ಲಿ ಸ್ವಲ್ಪ ರಫ್ ಮಾಡ್ಕೊಂಬಿಡಿ. ಆ ರೀತಿ ರಫ್ ಮಾಡಿದಾಗ ನೀಟಾಗಿರುತ್ತೆ, ಜಿಪ್ಪು ಓಪನ್ ಆಗೋಲ್ಲ ಅನ್ನೋದಕ್ಕೋಸ್ಕರ ಅದು ರಫ್ ಮಾಡಬೇಕು. ನಾವು ಎಳ್ದಾಡ್ದಾಗ ಅದು ಓಪನ್ ಆಗದೆ ಇರಲಿ ಅಂತ ಅಷ್ಟೇ, ಸೇಫ್ಟಿಗೋಸ್ಕರ ಮೊದಲೇ ಸ್ಟಿಚ್ ಮಾಡಿಟ್ಕೊಂಡ್ರೆ ನೀಟಾಗಿರುತ್ತೆ ಅಂತ. ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇವಾಗ ನೋಟ್ ಮಾಡಿರೋ ಪೀಸ್ನ ಸ್ಟಿಚ್ ಮಾಡ್ತಿದ್ದೀನಲ್ಲ ಈ ರೀತಿ. ಈ ಕಡೆದು ಮತ್ತು ಮೇಲ್ಗಡೆ ಪೀಸ್ ಕಟ್ ಮಾಡಿದ್ವಲ್ಲ ಅದನ್ನು ಇದಕ್ಕೆ ಬೇಕಂದರೆ ನೀವು ಡಬಲ್ ಸ್ಟಿಚ್ ಬೇಕಂದ್ರೂ ಹಾಕ್ಕೋಬೋದು. ಯಾಕೆಂದರೆ ಜಿಪ್ ಅಲ್ವಾ, ಎಳ್ದಾಡಿ ಕಿತ್ತೋಗುತ್ತೆ ಅಂತ. ಬೇಕಂದರೆ ಡಬಲ್ ಸ್ಟಿಚ್ ಹಾಕ್ಕೊಂಡ್ರು ನೀಟಾಗಿರುತ್ತೆ. ಈ ರೀತಿ ಈ ಕಡೆದನ್ನು ಅಟ್ಯಾಚ್ ಮಾಡಿ ನಾವು ಸ್ಟಿಚ್ ಮಾಡಿಕೊಂಡ್ರೆ ಈ ಒಂದು ಕಡೆ ಪೀಸು ರೆಡಿ ಆಗುತ್ತೆ. ಇದೇ ಥರ ಇನ್ನೊಂದು ಕಡೆ ಪೀಸ್ಗೂ ರೆಡಿ ಮಾಡ್ಕೋಬೇಕು. ಇವಾಗ ಇದು ರೆಡಿ ಆದಮೇಲೆ ಕೆಳಗಡೆಗೆ ಒಂದು ಪೀಸ್ ಕೊಡಬೇಕು, ಯಾಕೆಂದರೆ ಒಳಗಡೆಗೆ ನಾವು ಅಟ್ಯಾಚ್ ಮಾಡಿದ್ರೆ ಅವಾಗ ಇದು ಪಾಕೆಟ್ ಥರ ನಮಗೆ ರೆಡಿ ಆಗುತ್ತೆ. ಹಾಗಾಗಿ ಇದು ಕೆಳಗಡೆಗೆ ಒಂದು ಪೀಸ್ ತೊಗೊಂಡು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡಾಗ ನೋಡಿ ಈ ರೀತಿ ರೆಡಿ ಆಗುತ್ತೆ. ಇವಾಗ ಇದಕ್ಕೆ ನಾನು ಕೆಳಗಡೆ ಒಂದು ಪೀಸ್ ಕೊಟ್ಟು ಸ್ಟಿಚ್ ಮಾಡ್ಕೊಂಬಿಟ್ರೆ ನಮಗೆ ಪಾಕೆಟ್ ಥರ ರೆಡಿ ಆಗುತ್ತೆ. ನೋಡಿ ನಾನು ಯಾವ ಪೀಸ್ ಇತ್ತು ಅದನ್ನೇ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ, ಅದೇ ಕಲರ್ ಅಂತೆಲ್ಲ. ಆಮೇಲೆ ನಾನು ಆಲ್ರೆಡಿ ಕ್ಯಾನ್ವಾಸ್ ಕಟ್ಟಿಂಗ್ ಮಾಡಿರೋ ತೋರಿಸಿದ್ನಲ್ಲ ಅದನ್ನು ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ಜಾಸ್ತಿ ಒಂದೊಂಚೂರು ಜಾಸ್ತಿನೇ ಇರುತ್ತೆ, ಬಟ್ಟೆ ಜಾಸ್ತಿ ಇರಬೇಕು. ಯಾಕೆಂದರೆ ನಾವು ಸ್ಟಿಚಿಂಗ್ ಆದಮೇಲೆ ಕಮ್ಮಿ ಬಂದರೆ ಸರಿ ಹೋಗೋಲ್ಲ, ಜಾಸ್ತಿ ಇದ್ದರೆ ಕಟ್ ಮಾಡ್ಕೋಬೋದು. ಯಾವುದೇ ಆದರೂ ಅಷ್ಟೇ, ಕಮ್ಮಿ ಬಂದುಬಿಟ್ರೆ ಮತ್ತೆ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಅಸಹ್ಯವಾಗಿರುತ್ತೆ. ಅದು ಈ ಪಾಕೆಟ್ಗಳಂತೂ ಮತ್ತೆ ಜಾಯಿಂಟ್ ಮಾಡಿ ಹೊಲಿಯೋಕ್ಕಾಗಲ್ಲ. ಹಾಗಾಗಿ ನಾನು ತಗೊಳ್ಳೋವಾಗಲೇ ಒಂದು ಕಾಲಿಂದ ಜಾಸ್ತಿ ತೊಗೊಂಡಿದ್ದೆ. ಆವಾಗ ಅದನ್ನು ಇವಾಗ ಅದು ಅಳತೆ ಇಟ್ಕೊಂಡು ತೆಗೆದುಬಿಟ್ಟೆ. ಇವಾಗ ನೀಟಾಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ರೆಡಿ ಮಾಡಿಕೊಂಡ್ರೆ ಈ ಥರ ರೆಡಿ ಆಗುತ್ತೆ. ಒಂದು ಕಡೆ ಪೀಸಿದ್ದು ನಾನು ಹೇಳ್ದಂಗೆ 2 ಕಡೆ ಇದೇ ರೀತಿಯೇ ರೆಡಿ ಮಾಡಿ ಇಟ್ಕೋಬೇಕು. ಇದು ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಕೆಳಗಡೆ ಪೀಸು ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಬಂತು ಜಿಪ್ಪು. ಇವಾಗ ಎಕ್ಸ್ಟ್ರಾ ಬಟನೆಲ್ಲ ತೆಗೆದುಬಿಟ್ಟು ರೆಡಿ ಮಾಡಿ ಸೈಡ್ಗೆ ಇಟ್ಕೊಂಬಿಡೋಣ. ಇವಾಗ ನಾವು ಕೆಳಗಡೆ ಪೀಸ್ ಬಂದುಬಿಟ್ಟು ರೆಡಿ ಮಾಡ್ಕೋಬೇಕು. ಇದಕ್ಕೂ ಅಷ್ಟೇ ಕ್ಯಾನ್ವಾಸ್ ಎಲ್ಲ ಹಾಕಿ ಇದು ಅದೇ ಸ್ಪಂಜ್ ಇತ್ತಲ್ಲ ಹಾಕಿದ್ದೀನಿ, ಅದು ಹಾಕ್ಬಿಟ್ಟು ಕೆಳಗಡೆ ಒಂದು ಲೈನಿಂಗ್ ಬಟ್ಟೆ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಅಷ್ಟೇ ಸುತ್ತ ಮಾಮೂಲಿ ನಾನು ಅಳತೆ ಕಟ್ ಮಾಡಿದ್ದೀನಿ ಆಲ್ರೆಡಿ. ಅದನ್ನು ನೀಟಾಗಿ ಇದೇನೂ ಇಲ್ಲ, ಒಂದೇ ಲೆವೆಲ್ಗೆ ಕಟ್ ಮಾಡ್ಕೊಳ್ಳಿ. ಸೈಡ್ ಪೀಸು ಮತ್ತು ಮೇಲ್ಗಡೆ ಜಿಪ್ ಹಾಕ್ತೀವಲ್ಲ ಅದು ಮಾತ್ರ ಸ್ವಲ್ಪ ಜಾಸ್ತಿ ತೊಗೋಬೇಕು. ಯಾಕೆಂದರೆ ಅದು ನಾವು ಜಿಪ್ ಹಾಕ್ಬೇಕಾದ್ರೆ ಇನ್ನೋಟ್ ಮಾಡ್ತೀವಲ್ಲ ಕಡಿಮೆ ಆಗುತ್ತೆ ಬಟ್ಟೆ, ಅದಕ್ಕೋಸ್ಕರ ಅದು ಜಾಸ್ತಿ ತೊಗೋಬೇಕು. ನೋಡಿ ಈ ರೀತಿ ಡಿಸೈನಾಗಿ ಸ್ಟಿಚ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿ ಕೆಳಗಡೆ ಪೀಸ್ ಇದು. ಇವಾಗ ಇದು ಮೇಲ್ಗಡೆ ಬರುತ್ತಲ್ಲ ಜಿಪ್ದು, ಅದು ಇದಕ್ಕೂ ಅಷ್ಟೇ ಲೈನಿಂಗ್ ಹಾಕಿ ಇನ್ನೌಟ್ ಮಾಡಿಕೊಂಡು ಆಮೇಲೆ ಜಿಪ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಇನ್ನೌಟ್ ಮಾಡ್ಕೊಂಬಿಡಿ ಪಾಯಿಂಟ್ ಒಳಗೆ ಹಾಕಿ. ಈ ರೀತಿ ರೆಡಿ ಆದಮೇಲೆ ಇವಾಗ ಅದೇ ಥರ ಇವಾಗ ಫಸ್ಟ್ ತೋರಿಸೋದ್ನಲ್ಲ ಅದೇ ಥರ ಇದು ಮೇಲ್ಗಡೆ ಬರುತ್ತೆ ಜಿಪ್ಪು. ಇವಾಗ ಇದಕ್ಕೂ ಅಷ್ಟೇ ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೆಗೆದುಬಿಟ್ಟು ಇವಾಗ ಜಿಪ್ಪನ್ನ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ನೀಟಾಗಿ ಬರುತ್ತೆ. ನೀವು ಜಿಪ್ಪು ಎಷ್ಟು ಬೇಕಾದರೂ ನಾನು ಒಳಗಡೆಗೆ ಹಾಕ್ತಿದ್ದೆ, ಒಳಗಡೆ ಹಿಂಸೆ ತೆಗಿಯೋಕ್ಕೆ ಅಂದ್ಬಿಟ್ಟು ಮೇಲ್ಗಡೆಗೆ ಹಾಕ್ತೆ ಸೈಡಲ್ಲಿ. ಹಾಗಾಗಿ ಚೆನ್ನಾಗಿರುತ್ತೆ. 2 ಕಡೆಯೂ ಏನಾದರೂ ಇಟ್ಕೋಬೋದು, ಮಧ್ಯದಲ್ಲಿ ಇಟ್ಕೋಬೋದು, ಎಲ್ಲರೂ ಹೊರಗಡೆ ಹೋದಾಗ ನೀಟಾಗಿ ಇಟ್ಕೋಬೋದು. ಒಂದು ಲೆವೆಲ್ಗೆ ಇರುತ್ತೆ ಬ್ಯಾಗ್, ಇದು ತುಂಬ ಚೆನ್ನಾಗಿರುತ್ತೆ. ಅದು ನಾವೇ ಸ್ಟಿಚ್ ಮಾಡಿದ್ದೀವಿ ಅಂದರೆ ಏನೋ ಒಂಥರ ಖುಷಿ ಅಲ್ವಾ. ಅದು ನಾವು ಇವಾಗ ಸೀರೆ ಪೀಸು ಬ್ಲೌಸ್ ಹೊಲಿಸ್ತೀವಿ, ಅದರ ಉಳಿದಿರೋ ಪೀಸೆಲ್ಲ ರೆಡಿ ಮಾಡ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಹಾಗಾಗಿ ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಇದನ್ನೇ ಬೇಕಾದರೆ ನಾನು ಹೇಳ್ದಂಗೆ ಒಂದು ಬಿಸ್ನೆಸ್ ಥರ ಕನ್ವರ್ಟ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡಿ ಸೇಲ್ ಮಾಡ್ಬೋದು. ನಾನು ಆಲ್ರೆಡಿ ಸೇಲ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ನಮ್ಮದು ಈ ಫ್ಯಾನ್ಸಿ ಸ್ಟೋರ್ ಥರ ಎಲ್ಲನೂ ಇಟ್ಟಿರೋದ್ರಿಂದ ಇದನ್ನು ಇಟ್ಟಿದ್ರೆ ತಗೋತಾರೆ. ಹಂಗಾಗಿ ನಾನು ಉಳಿದಿರೋ ಪೀಸಲ್ಲಿ ಯಾವಾಗ ಹೊಲಿದು ಮಾಡ್ತಾಯಿರ್ತೀನಿ. ನೋಡಿ ಕ್ಯಾನ್ವಾಸ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಫಸ್ಟ್ ಮೆಜರ್ಮೆಂಟಲ್ಲಿ, ಅದರ ಅಳತೆ ಕರೆಕ್ಟಾಗಿ ಮಧ್ಯೆ ಜಿಪ್ ಇದೆಯಲ್ಲ ಆ ಜಿಪ್ ನೇರಕ್ಕೆ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಪೀಸ್ ಏನೇನಿದೆ ಅದನ್ನ ತೆಗೆದುಬಿಟ್ರೆ ನಮಗೆ ಇದು ಮೆಜರ್ಮೆಂಟು ಕರೆಕ್ಟಾಗಿ ಸಿಗುತ್ತೆ. ಓಕೆನಾ? ಈ ರೀತಿ ಕಟ್ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ, ಅದು ಎಕ್ಸ್ಟ್ರಾ
ಎಕ್ಸ್ಟ್ರಾ ಪೀಸ್ ಹೋದರೆ ನಮಗೆ ಮೆಜರ್ಮೆಂಟ್ ಅದಕ್ಕೆ ಇದನ್ನ ಕ್ಯಾನ್ವಾಸ್ ಕಟ್ ಮಾಡಿ ಇಟ್ಕೊಂಡಿರೋದು. ಇವಾಗ ಇದನ್ನು ಸುತ್ತ ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಇದು ಮೇಲ್ಗಡೆ ಜಿಪ್ ಬರುತ್ತಲ್ಲ, ಅದು ಜಿಪ್ ಹತ್ರ ಸ್ವಲ್ಪ ರಫ್ ಮಾಡ್ಕೊಳ್ಳಿ. ಯಾವುದೇ ಆದರೂ ಅಷ್ಟೇ ಜಿಪ್ ಹತ್ರ ರಫ್ ಮಾಡಿದ್ರೆ ಸ್ವಲ್ಪ ನೀಟಾಗಿರುತ್ತೆ, ಬೇಗ ಅದು ಓಪನ್ ಆಗೋಲ್ಲ ಅಂತ. ಎಳ್ದಾಡಬೇಕಾದ್ರೆ ಅದು ಓಪನ್ ಆಗಿಬಿಡುತ್ತೆ ಅಂತ ಅದು ಜಿಪ್ ಹತ್ರ ರಫ್ ಮಾಡಿ ಅಂತ ಹೇಳಿದ್ದು. ಇವಾಗ ಇದು ರೆಡಿ ಆಯಿತು. ಇವಾಗ ಇದು ಕೆಳಗಡೆ ಪೀಸ್ನ ಮಧ್ಯದಲ್ಲಿ ಫೋಲ್ಡ್ ಮಾಡ್ಕೊಂಡು ಒಂದು ನ್ಯಾಚ್ ಹಾಕ್ಕೊಳ್ಳಿ. ಈಗ ನ್ಯಾಚ್ ಹಾಕ್ಕೊಂಡು ಸೈಡಲ್ಲಿ ಸ್ಟಿಚ್ ಮಾಡಿದ್ವಲ್ಲ ಜಿಪ್ ಹಾಕಿ, ಅದನ್ನು ಅಷ್ಟೇ ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಂಡ್ಬಿಟ್ಟು ಕರೆಕ್ಟಾಗಿ ಅದು ಮಧ್ಯದಲ್ಲಿ ಇಟ್ಕೊಂಡು ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಸೇಮ್ ಅದೇ ರೀತಿ ಸ್ಟಿಚ್ ಮಾಡಿ ಅಲ್ಲಿ ತುದಿಗೆ ಬಂದಮೇಲೆ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಅಲ್ಲಿ ನ್ಯಾಚ್ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ. ಈ ರೀತಿ ಕ್ರಾಸಾಗಿ ತಿರುಗಿಸ್ಕೋಬೇಕು. ಅಲ್ಲಿ ನ್ಯಾಚ್ ಹಾಕ್ಕೊಂಬಿಟ್ಟು ತಿರುಗಿಸ್ಕೊಂಡ್ರೆ ಆರಾಮಾಗಿ ತಿರುಗುತ್ತೆ. ಅಲ್ಲಿ ಸೂಜಿನ ಕೆಳಗಿಳಿಸ್ಬಿಟ್ಟು ತಿರುಗಿಸ್ಕೊಳ್ಳಿ, ನೀಟಾಗಿ ಬರುತ್ತೆ. ಒಂಚೂರು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಬರಲ್ಲ. ನಾನಿಲ್ಲಿ ಸ್ಟಿಚ್ ಮಾಡಿ ತೋರಿಸ್ತಾ ಸೇಮ್ ಅದೇ ರೀತಿ ಸ್ಟಿಚ್ ಮಾಡಿ ನೀಟಾಗಿ ಬರುತ್ತೆ. ಓಕೆನಾ? ಮತ್ತು ಇವಾಗ ಈ ಕಡೆಯಿಂದನೂ ಹಾಗೆಯೇ ಸೇಮ್ ನ್ಯಾಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದು ಒಂದು ಸೈಡು, ಇದೇ ಥರ ಇನ್ನೊಂದು ಸೈಡು ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳೋದು, ಎರಡು ಒಂದೇ ಥರನೇ. ಇವಾಗ ಸ್ಟಿಚ್ ಮಾಡಿಬಿಟ್ಟು ಬೇಕಂದರೆ ಇನ್ನೊಂದು ಸ್ಟಿಚ್ ಹಾಕಿ ರಫ್ ಮಾಡ್ಕೊಳ್ಳಿ. ಯಾಕಂದರೆ ಡಬಲ್ ಸ್ಟಿಚ್ ಹಾಕಿದ್ರೆ ಯಾವುದೇ ಆದ್ರೂ ತುಂಬ ನೀಟಾಗಿರುತ್ತೆ, ಬಾಳಿಕೆ ಬರುತ್ತೆ. ಒಂದೊಂದೇ ಆದರೆ ಅಕಸ್ಮಾತ್ ಸ್ಟಿಚಿಂಗ್ ಬಿಚ್ಚಿದ್ರೆ ಇದು ಮತ್ತೆ ಹೊಲಿದು ಮಾಡೋಕ್ಕೆ ಹಿಂಸೆ ಆಗುತ್ತೆ ಅಂತ ಮೊದಲೇ ಎರಡೆರಡು ಡಬಲ್ ಸ್ಟಿಚ್ ಹಾಕಿ ನೀಟ್ ಮಾಡ್ಕೊಳ್ಳಿ. ಇವಾಗ ಇದು ರೆಡಿ ಆಯಿತು ನೋಡಿ, ಈ ರೀತಿ ಬಂತು ಸೈಡ್ ಜಿಪ್ತು. ಈಗ ನಾನು ಹೇಳ್ದಂಗೆ ಆ ಕಡೆನೂ ಇದೇ ರೀತಿಯೇ ಸ್ಟಿಚ್ ಮಾಡಿಕೊಂಡ್ರೆ ಎರಡು ಕಡೆನೂ ಅಕ್ಕಪಕ್ಕ ಎರಡು ಕಡೆನೂ ಬರುತ್ತೆ ಜಿಪ್ಪು. ಇದು ಆಯಿತಾ? ಇದನ್ನು ಸೈಡ್ಗೆ ಇಟ್ಬಿಡೋಣ. ಈಗ ಮತ್ತೆ ಇದು ಈ ರೀತಿ ರೆಡಿಯಾಗಿದೆ ನೋಡಿ, ಅಕ್ಕಪಕ್ಕ ಎಲ್ಲ ಸ್ಟಿಚ್ ಮಾಡಾದ್ಮೇಲೆ ಈ ರೀತಿ ಬಂದಿದೆ. ಇವಾಗ ಇದಕ್ಕೆ ನಾವು ಮೇಲ್ಗಡೆ ಜಿಪ್ ಹಾಕಬೇಕು. ಇವಾಗ ಇದನ್ನು ನೋಡ್ಕೋಬೇಕು, ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಇದ್ದರೆ ನೋಡಿಕೊಂಡು ಮತ್ತು ಇವಾಗ ಇದನ್ನು ನ್ಯಾಚ್ ಹಾಕ್ಕೊಂಡು ಆಮೇಲೆ ಇದಕ್ಕೆ ದಾರ ಹಾಕಬೇಕು. ದಾರಕ್ಕೆ ಡೋರ್ ಇನ್ನೂ ಬೇಕಲ್ಲ ಇಟ್ಕೊಳ್ಳೋದಕ್ಕೆ, ಅದಕ್ಕೆ ಇದನ್ನು ಅದೇ ಕಲರ್ದು ತೊಗೊಂಡಿದ್ದೀನಿ. ಸ್ಟಿಚ್ ಮಾಡಿಕೊಂಡು ಇನ್ನೌಟ್ ಡೋರ್ ಈ ಥರ ತಿರುಗಿಸ್ಬಿಟ್ಟು ನಾವು ಮೇಲ್ಗಡೆ ಇದು ಜಿಪ್ ಪೀಸ್ ಇದೆಯಲ್ಲ ಅಲ್ಲ ಅಟ್ಯಾಚ್ ಮಾಡ್ಕೊಂಬಿಡ್ಬೇಕು ಫಸ್ಟ್ಗೆ. ಯಾಕೆಂದರೆ ಆಮೇಲೆ ಸ್ಟಿಚ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಈ ಥರದ ಸೂಜಿ ತಗೊಂಡು ನನ್ನ ಸೂಜಿಗೆ ದಾರ ಹಾಕ್ಕೊಂಡು ಅದನ್ನು ಇನ್ನೌಟ್ ಮಾಡೋದು ಇದು ತಿರುಗಿಸ್ತಾ ಇದ್ದೀನಿ. ನಾನು ಯಾವಾಗಲೂ ಇದೇ ಥರನೇ ಡೋರ್ನ ಚಿಕ್ಕದಾಗಲಿ ದೊಡ್ಡದಾಗಲಿ ಇದೇ ಥರನೇ ನಾಟ್ ಹಾಕ್ಕೊಂಡು ಇವಾಗ ಸೂಜಿನ ಒಳಗಡೆಯಿಂದ ತೋರಿಸಿ ಮೇಲೆ ತೆಗೆದ್ರೆ ಅದು ನೀಟಾಗಿ ಬರುತ್ತೆ. ಈ ರೀತಿ ಒಂದು ಮೇಲ್ಗಡೆ ನಾಟ್ ಹಾಕ್ಕೊಂಬಿಟ್ಟು ಅದನ್ನ ಎಳಿಬೇಕು. ಅವಾಗ ಎಳೆದಾಗ ಏನಾಗುತ್ತೆ, ನೀಟಾಗಿ ಈಚೆ ಬರುತ್ತೆ, ದಾರ ಉಲ್ಟ ಆಗುತ್ತೆ. ಒಳಗಡೆ ಒಂಥರ ಡೋರಿ ತುಂಬ ಚೆನ್ನಾಗಿರುತ್ತೆ. ಇದು ದೊಡ್ಡದಾಗಿರೋದ್ರಿಂದ ಪೀಸು ಏನು ತೊಂದರೆ ಇಲ್ಲ. ಹೋಲ್ ಚಿಕ್ಕದಿದ್ದರೆ ತುಂಬ ಕಷ್ಟ ಸ್ವಲ್ಪ ತಿರುಗಿಸೋದು, ಇದು ದೊಡ್ಡದಿರೋದ್ರಿಂದ ಏನು ತೊಂದರೆ ಇಲ್ಲ. ಇವಾಗ ಇದನ್ನು ಆರಾಮಾಗಿ ಇವಾಗ ಇಲ್ಲಿ ನಾನು ಇಟ್ಟು ಸ್ಟಿಚ್ ಮಾಡ್ತಿದ್ದೀನಲ್ಲ ಆ ಕಡೆ ಈ ಕಡೆ ತುದಿಗೆ ಸ್ಟಿಚ್ ಮಾಡ್ಕೊಳ್ಳಿ ಮಧ್ಯದಲ್ಲಿಟ್ಟು. ಮತ್ತು ಆ ಕಡೆ ಸ್ಟಿಚ್ ಮಾಡುವಾಗ ಅದು ಜಾಯಿಂಟ್ ಆಗಿಬಿಡುತ್ತೆ, ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅದು ಮಧ್ಯೆ ಏನು ಮಾಡಿ ಪಿನ್ ಹಾಕ್ಕೊಂಬಿಡಿ. ಎರಡು ಕಡೆದು ಅಷ್ಟೇ ನೀಟಾಗಿ ಈ ಥರ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿಕೊಂಡು ಒಂದು ಪಿನ್ ಹಾಕ್ಕೊಂಬಿಟ್ರೆ ಅದು ನೀಟಾಗಿರುತ್ತೆ. ನಾವು ಇವಾಗ ಮತ್ತೆ ಸ್ಟಿಚ್ ಮಾಡಿದಾಗ ಏನಾಗುತ್ತೆ, ಇದು ಆ ಕಡೆ ಈ ಕಡೆ ಸಿಗಾಕೋಬಾರ್ದು. ಈ ದಾರ ಸಿಗಾಕೊಂಡ್ರೆ ಮತ್ತೆ ಹೊಲಿಗೆಲ್ಲ ಬಿಚ್ಚಬೇಕಾಗುತ್ತೆ. ಹಂಗಾಗಿ ಡೋರ್ ಎರಡು ಕಡೆದನ್ನು ನೀಟಾಗಿ ಮಾಡಿಕೊಂಡು ಇವಾಗ ಈ ಕಡೆ ಸ್ಟಿಚ್ ಮಾಡಿದ್ದೀನಲ್ಲ ಅದೇ ರೀತಿಯೇ ಆ ಕಡೆನೂ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ನೀಟಾಗಿ ಸ್ಟಿಚಿಂಗ್ ಆದಮೇಲೆ ಅದನ್ನು ಜಿಪ್ಪು ಸ್ಟಿಚ್ ಮಾಡಿರ್ತೀವಲ್ಲ ಅಲ್ಲಿಂದ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಆವಾಗ ನಮಗೆ ಫಿನಿಶಿಂಗ್ ಬರುತ್ತೆ. ಮಧ್ಯದಿಂದ ಜಿಪ್ ಹಾಕಿರ್ತೀವಲ್ಲ ಮಧ್ಯ ಇದೆಯಲ್ಲ ಅಲ್ಲಿಂದ ನಾವು ಸ್ಟಿಚ್ ಮಾಡ್ಕೋಬೇಕು. ಅಲ್ಲಿಂದ ಮಾಡಿದ್ರೆ ನಮಗೆ ಎರಡು ಕಡೆನೂ ನೀಟಾಗಿ ಫಿನಿಶಿಂಗ್ ಆಗಿ ನೀಟಾಗಿ ಬರುತ್ತೆ. ಅದನ್ನು ನೋಡ್ಕೋಬೇಕು. ನಾವು ಆಲ್ರೆಡಿ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಪೀಸಲ್ಲಿ ನೋಡ್ಕೋಬೇಕು, ಹೆಚ್ಚು ಕಡಿಮೆ ಇದೆಯಾ, ಒಂದೇ ಲೆವೆಲ್ಗಿದೆಯಾ ಅಂತ ನೋಡಿಕೊಂಡ್ರೆ ನಮ್ಗೆ ಆವಾಗ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ನಮ್ಗೆ ಸ್ಟಿಚಿಂಗ್ ಮಾಡುವಾಗ ಹೆಚ್ಚು ಕಮ್ಮಿ ಬರುತ್ತೆ. ಓಕೆನಾ? ಈ ಥರ ಮಾರ್ಕ್ ಮಾಡಿಕೊಂಡು ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಂಡು ನೋಡ್ಕೊಳ್ಳಿ. ಅದೇನಾದ್ರು ಏರುಪೇರು ಇದ್ದರೆ ಕಟ್ ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ. ಸ್ವಲ್ಪ ಒಂಚೂರು ಆ ಕಡೆ ಈ ಕಡೆ ವೇರಿಯೇಷನ್ ಆಗಿರುತ್ತೆ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ, ಅದನ್ನು ಒಂದೇ ಲೆವೆಲ್ಗೆ ಕಟ್ ಮಾಡ್ಕೊಂಬಿಡಿ. ಕಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಇವಾಗ ಜಿಪ್ಪು ಅಟ್ಯಾಚ್ ಮಾಡಿದ್ದೀವಲ್ಲ ಅದನ್ನು ಈಗ ನಾನು ಹೇಳ್ದಂಗೆ ಇಲ್ಲಿ ಮಧ್ಯದಲ್ಲಿ ಜಿಪ್ ಹಾಕಿದ್ದೀವಲ್ಲ ಸೈಡಲ್ಲಿ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಬಿಟ್ಟು ಆಮೇಲೆ ಅದನ್ನು ಜಿಪ್ಪನ್ನ ಇಟ್ಟು ಮಧ್ಯೆ ಇದೆಯಲ್ಲ ಜಿಪ್ಪು ಅಲ್ಲಿಂದ ಅಟ್ಯಾಚ್ ಮಾಡ್ಕೋಬೇಕು. ನಾವು ಸೈಡ್ ಜಿಪ್ ಹಾಕಿದ್ದೀವಲ್ಲ ಅಲ್ಲಿ ನ್ಯಾಚ್ ಹಾಕ್ಕೊಂಬಿಟ್ಟು ಈ ಮಧ್ಯೆ ಜಿಪ್ಪು ಮೇಲ್ಗಡೆ ಇದೆಯಲ್ಲ ಅಲ್ಲಿಂದ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಆ ತುದಿಯಲ್ಲಿ ಬಂದಾಗ ಮೂಲೆಯಲ್ಲಿ ಬಂದಾಗ ಸೂಜಿನ ಕೆಳಗೆ ಇಳಿಸ್ಬಿಟ್ಟು ತಿರುಗಿಸ್ಕೊಳ್ಳಿ. ಆಗ ನ್ಯಾಚ್ ಹಾಕ್ಕೊಂಡ್ರೆ ನೀಟಾಗಿ ತಿರುಗುತ್ತೆ. ಇಲ್ಲೂ ಅಷ್ಟೇ ಕೆಳಗಡೆ ಇನ್ನೂ ಬರ್ತಾ ಸ್ವಲ್ಪ ಕ್ರಾಸ್ ಇರುತ್ತಲ್ಲ ಅಲ್ಲೆಲ್ಲನೂ ಅಷ್ಟೇ ಒಂದು ನ್ಯಾಚ್ ಹಾಕ್ಕೊಂಡು ನೀಟಾಗಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಲ್ಲ ಅದೇ ರೀತಿಯಲ್ಲಿ ಸ್ಟಿಚ್ ಮಾಡಿ. ಒಂಚೂರು ಕಷ್ಟ ಆಗೋಲ್ಲ, ಆರಾಮಾಗಿ ಒಂದು ಬ್ಯಾಗ್ ಹೊಲಿದ್ರೆ ಸಾಕು
ನಿಮ್ಗೆ ಐಡಿಯಾ ಸಿಗುತ್ತೆ. ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿಬಿಟ್ರೆ ಆಮೇಲೆ ನೀವೇ ಎಷ್ಟು ಬೇಕಾದರೂ ರೆಡಿ ಮಾಡ್ಕೊಬೋದು. ವೇಸ್ಟ್ ಪೀಸ್ಗಳಿದ್ದಾಗಲೆಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಅಕಸ್ಮಾತ್ ಯಾರಾದರೂ ತೊಗೋತೀನಿ ಅಂತ ತೊಗೋಬೋದಿಲ್ಲ. ವೇಸ್ಟ್ ಬಟ್ಟೆಗಳಲ್ಲಿ ಹೊಲ್ದಿಟ್ಕೊಂಡ್ರೆ ತೊಗೋತಾರೆ. ಅಂದರೆ ನೀಟಾಗಿದೆ, ಬಟ್ಟೆ ಚೆನ್ನಾಗಿದೆ, ಆಮೇಲೆ ಒಳಗಡೆ ಎಲ್ಲ ಲೈನಿಂಗ್ ಹಾಕಿ ನೀಟಾಗಿ ಸ್ಟಿಚ್ ಮಾಡಿರ್ತೀವಿ, ಜಿಪ್ ಚೆನ್ನಾಗಿರೋದು ಹಾಕಿರ್ತೀವಿ, ಹಂಗಾಗಿ ನೀಟಾಗಿ ಆಗುತ್ತೆ. ಇದಕ್ಕೇನು ಜಾಸ್ತಿ ಏನು ಖರ್ಚಾಗಲ್ಲ. ನೀವು ಜಿಪ್ಪುಗಳಿಗೆ ಮಾತ್ರ ಒಂದು ಸ್ವಲ್ಪ ದುಡ್ಡು ಇಡಬೇಕಾಗುತ್ತೆ. ಅದು ಏನು ಜಾಸ್ತಿ ಏನಾಗಲ್ಲ, ಕಡಿಮೆನೇ. ಹಾಗಾಗಿ ಸ್ಟಿಚ್ ಮಾಡ್ಕೊಂಬಿಟ್ರೆ ನೀವು ಆರಾಮಾಗಿ ಸೇಲ್ ಮಾಡೋದು. ಒಂದು 100 ರೂಪಾಯಿಗಂತೂ ಆರಾಮಾಗಿ ಸೇಲ್ ಮಾಡ್ಬೋದು. ಅಂಗಡಿಗಳೆಲ್ಲ 150-200 ರೂಪಾಯಿ ಇರುತ್ತೆ. ನಾವು ಆರಾಮಾಗಿ 100 ರೂಪಾಯಿಗೆ ಸೇಲ್ ಮಾಡ್ತೀವಿ ಅಂದರೆ ಇದರಲ್ಲಿ ಬಟ್ಟೆಗಳದ್ದೇ ನಾವು ದುಡ್ಡು ಹಾಕಿರಲ್ಲ, ವೇಸ್ಟ್ ಪೀಸ್ಗಳು. ಹಂಗಾಗಿ ಆರಾಮಾಗಿ ಸೇಲ್ ಮಾಡ್ಕೊಬೋದು. ನಿಮ್ಮ ಮನೇಲೇ ಇದ್ದವರು ಈ ರೀತಿ ಟ್ರೈ ಮಾಡಿ. ಬೇಕಾದರೆ ನೀವು ಸುಮ್ಮನೆ ಫಸ್ಟ್ ಒಂದಷ್ಟು ಹೊಲ್ದು ರೆಡಿ ಮಾಡಿದ್ರೆ ಅವಾಗ ನೋಡಿದವ್ರು ಇಷ್ಟ ಆದರೆ ತೊಗೋತಾರೆ. ಓಕೆನಾ. ಈಗೆಲ್ಲ ಬೇರೆ ಬೇರೆ ಕಲರ್ಸಲ್ಲಿ ಬೇರೆ ಬೇರೆ ಬಟ್ಟೆಗಳಲ್ಲೆಲ್ಲ ಬಂದಿದೆ. ವೆಲ್ವೆಟ್ ಬಟ್ಟೆಲಿ ಆ ಥರ ಬೇರೆ ಬೇರೆ ಬಟ್ಟೆಲಿ ಅದರಲ್ಲೂ ಬೇಕಾದ್ರೆ ರೆಡಿ ಮಾಡ್ಬೋದು. ನಾನು ಸದ್ಯಕ್ಕೆ ಹೇಳ್ತಾ ಇರೋದು ವೇಸ್ಟ್ ಪೀಸಲ್ಲಿ ಮಾಡುವಂಥದ್ದು. ಈ ರೀತಿ ರೆಡಿ ಮಾಡಿದ್ರೆ ನಾನು ರೆಡಿ ಆಗುತ್ತೆ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಆ ಕಡೆ ಈ ಕಡೆ ನೋಡಿ ಹೀಗೆ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈಗ ರೆಡಿ ಆಗುತ್ತೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಈ ಕಡೆ ಜಿಪ್ ಇದೆ, ಆ ಕಡೆ 2 ಕಡೆ ಜಿಪ್ಪು, ಮಧ್ಯದಲ್ಲಿ ಸೈಡಲ್ಲಿ ಅದೇ ಇದು ಇಟ್ಕೊಂಡು ಮಧ್ಯದಲ್ಲಿ ಅದೇ ಇದು ಇಟ್ಕೊಂಡು ಮಧ್ಯೆ 2 ಬಟನ್ ಹಾಕಬೇಕು. ಇಲ್ಲ ಅಂಟಿಸ್ತಾರಲ್ಲ ಅದು ಹಾಕ್ಬೋದು, ಇಲ್ಲ ಬಟನ್ ಹಾಕೋಣ ಅಂದ್ಕೊಂಡಿದ್ದೀನಿ. ಪ್ರೆಸ್ ಬಟನ್ ಹಾಕ್ಬಿಟ್ರೆ ನೀಟಾಗಿ ನೋಡಿ ಈ ರೀತಿ ರೆಡಿ ಮಾಡಿದ್ದೀನಿ ಬ್ಯಾಗ್ಗಳು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.